ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्दिಗಳನ್ನು. टाटा नमस्ते. सावगाव गावच्या वरती धरण आहे सावगाव गावचं. त्या धरणाच्या वरती कॉलेज युवक युवती तसेच दारू सिगरेट आणि बेकायदेशीर गांजा वगैरे त्यांचं तिथं हे करायलेत आणि तिथं पार्ट्या वगैरे त्यांचं नियोजन करून दारू वगैरे पिलेल्या बॉटल वगैरे तिथं शेतामध्ये फोडून टाकून आम्हा शेतकऱ्यांना ते त्यांचं शेतामध्ये काम करत असताना त्याच बाटल्या त्यांचा पायांना वगैरे हातांना लागायलेत. पण त्याच्याकडे प्रशासन दुर्लक्ष करत आहेत. ऑलरेडी आम्ही त्यांना प्रशासनाला निवेदन दिलेलं होतं, पण थोडंफार त्यांनी सहकार्य केलेलं आहे. पण आता ते जास्तीत वाढलेलं आहे. त्याच्याकरिता आम्ही DC ऑफिसला निवेदन दिलेलं आहे. आता कमिशनर साहेबांना निवेदन देण्यासाठी जमलेलं आहे. पण आता जास्तीत जास्त तिथं कोणी पण धरणाचा स्पॉट म्हणजे पाण्याचा स्पॉट असल्यामुळे सगळे लवर स्पॉट म्हणून बनवलेलं आहे. आणि तसंच गावचं नाव, आजूबाजूंच्या खेड्यागावांची नावं पुरेपूर बाद केलेले आहेत. त्याचा आम्हाला न्याय पाहिजे, त्यासाठी आम्ही इथं जमलेलो आहे. आणि तिथं आम्ही ज्या प्रेमी युगलक वगैरे यायलेत त्यांना विचारायला गेला जाब तर तुम्ही कोण काय, तर आमच्यावरतीच आरेरवीच्या शिव्या वगैरे भांडणं व्हायलेत. पण जेणेकरून सावगाववासी कोणी असतील त्यांना मारबड वगैरे असं चालू आहे. पण त्याचं कोण जबाबदार नाही आहे. पण पोलीस प्रशासनाने आमची एक आज गुढीपाडवा आणि या दिवसाचं औचित्य साधून बरेच दिवस रिंगाळत यांना देता येते. आज गुढीपाडवा आणि या दिवसाचं औचित्य साधून ಬರೇಚ ದಿವಸ ರಿಂಗಾಳ ಅನಿಸ್ತಾ ಇದೆ. ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ. ಯಾರೂ ಈ ಪದ್ಧತಿಯನ್ನು ಮಾಡಿದ್ದಿಲ್ಲ. ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ, ಒಳ್ಳೆಯ ಶಿವಾಚಾರ್ಯ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು. ಗುರುಗಳಿದ್ದಲ್ಲಿಗೆ ಹೋಗಿ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ, ಇದು ಹಿಂದೆ ಯಾರೂ ಮಾಡಿಲ್ಲ. ಇದನ್ನು ಹೊಸದನ್ನು ಚಂದ್ರಶೇಖರ ಶಿವಾಚಾರ್ಯ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷವನ್ನುಂಟು ಮಾಡಿದೆ. ಪೂಜ್ಯರಿಗೆ ಭಗವಂತ ಇನ್ನೂ ಆರೋಗ್ಯವನ್ನು ಕೊಡಲಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಡ್ಯ ಅಂತಂದರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರ್ದು, ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು. ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂಥ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ. ಉದ್ದೇಶ ಪ್ರಶಸ್ತಿಯನ್ನು ಮಠಕ್ಕೆ ಕರೆಸಿಕೊಡೋದು ಬೇರೆ, ಹಿರಿಯರಾದವ್ರ ಹತ್ತಿರನ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ. ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರ್ಯರು. ಆ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಸ್ವಾಮಿಗಳನ್ನು ಗುರುತಿಸುವಂಥ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಬಹಳಷ್ಟು ವಿದ್ವಾಂಸರು, MA ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ
ಬಣ್ಣೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ. ಇದು ಮತ್ತೆ ಈ ಪ್ರಶಸ್ತಿಯನ್ನ ವರ್ಷ ನೀಡ್ತಾ ಇದ್ದಾರೆ, ಅದು ಹೆಂಗ್ರಿ? ಪ್ರತಿ ವರ್ಷ 65 ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರ್ತಕ್ಕಂಥ ಸ್ವಾಮಿಗಳಿಗೆ, ಅಂದರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂಥದ್ದಲ್ಲ, ಇದು ಹಿರಿಯ ಸ್ವಾಮಿಗಳಿಗೆ ಕೊಡ್ತಕ್ಕಂಥದ್ದು. ಹೋದ ಸರಿ ಅಮ್ಮಿನ ಬಾವಿ ಶ್ರೀಗಳಿಗೆ ಕೊಟ್ಟಿವಿ, ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ. ಮುಂದಿನ ವರ್ಷ ಇನ್ನು ಪಂಚಾಚಾರ್ಯರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೇವೆ. ಕರ್ನಾಟಕದ ತುಂಬ ಈ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರಾ? ಕರ್ನಾಟಕದ ತುಂಬ ಅಷ್ಟೇ ಅಲ್ಲ, ಭಾರತದ ತುಂಬ ಇರತಕ್ಕಂಥ ಸ್ವಾಮಿಗಳನ್ನು ಗುರುತಿಸಿಕೊಡುವಂಥ ಪರಂಪರೆ ಶ್ರೀಮಠ ಹಮ್ಮಿಕೊಂಡಿದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.